ರೀ, ಊಟ ಹೇಗಿತ್ತು? ಚೆನ್ನಾಗಿತ್ತಾ? ಪಲ್ಯ? ರೀ, ನಾನು ನಿಮ್ಮ ಫೋನ್ ನೋಡಿದೆ, ನೀವು ಬೇರೆ ಹುಡುಗಿಗೆ ಮೆಸೇಜ್ ಮಾಡ್ತೀರಾ ಅಲ್ವಾ? ನೀವಿಬ್ಬರು ಚೆನ್ನಾಗಿದ್ದೀರಾ ಅದನ್ನು ಕೂಡ ನೋಡಿದೆ, ಫೋಟೋಸ್ ನೋಡಿದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದೀರಾ. ನಾನು ಬೇಜಾರು ಮಾಡ್ಕೋತೀನೇನಾ? ಇಲ್ಲ ರೀ, ನೀವು ಬ್ಯುಸಿ ಆದಾಗ ನಾನು ಕೂಡ ಚೇಂಜ್ ಆಗಬೇಕು ಅಂತ ನಾನು ಫುಲ್ ಆರಾಮಾಗಿದ್ದೀನಿ. ತುಂಬ ಹಚ್ಕೊಂಡಾಗ ನಮಗೇನು ಸಿಗಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕೆ ಇನ್ನು ಮುಂದೆ ನಾನು ಕಂಟ್ರೋಲಲ್ಲಿರಬೇಕು, ನಿಮ್ಮನ್ನು ಜಾಸ್ತಿ ಹಚ್ಕೋಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ನಿಮ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಹುಡುಗಿ ಜೊತೆ ಅಷ್ಟು ಚೆನ್ನಾಗಿದ್ದೀರಲ್ಲ, ಹೀಗೆ ಕೊನೆವರೆಗೂ ಇರ್ತೀರಾ? ಅವಳನ್ನ ನಂಬಿಸಿ ಅವಳ ಜೊತೆ ತುಂಬ ಚೆನ್ನಾಗಿದ್ದೀರಾ. ನಾಳೆ ಏನಾದರೂ ನೀವು ಅವಳನ್ನ ಬಿಟ್ಟಾಗ ನನಗಾದ ನೋವು ಅವಳಿಗೂ ಆಗುತ್ತಲ್ವಾ? ನಿಮ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಲೈಫ್ ಪೂರ್ತಿ ನಿಮ್ಮ ಪ್ರಾಣ ಇರೋವರೆಗೂ ನೀವು ಅವಳನ್ನ ಸಾಕ್ತೀನಿ ಅಂದರೆ ಚೆನ್ನಾಗಿರಿ. ಆದರೆ ಮಧ್ಯದಲ್ಲೇ ಕೈ ಕೊಟ್ಟು ಅವಳಿಗೆ ಮೋಸ ಮಾಡ್ತೀನಿ ಅಂದರೆ ದೇವರು ಕೂಡ ಕ್ಷಮಿಸಲ್ಲ ಅಂತ ಅನ್ಕೋತೀನಿ. ಅವಳು ಕಳಿಸಿದ ಮೆಸೇಜೆಲ್ಲ ನೋಡಿದೆ. ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ದಾಳೆ, ಅವಳು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ. ನೀವೇನಾದರೂ ಇಲ್ಲ ಅಂದರೆ ಅವಳು ಏನು ಬೇಕಾದರೂ ಮಾಡ್ಕೋಬೋದಲ್ಲ. ಅದಕ್ಕೆ ಹೇಳಿದೆ, ನಿಮ್ಗೆ ಆ ಯೋಗ್ಯತೆ ಇದ್ದರೆ, ಅವಳನ್ನು ಸಾಕೋ ಯೋಗ್ಯತೆ ಇದ್ದರೆ ಮಾತ್ರ ಅವಳ ಜೊತೆ ಚೆನ್ನಾಗಿರಿ. ಆ ಯೋಗ್ಯತೆ ಇಲ್ಲ ಅಂದರೆ ಬೇಡ. ಯಾಕೆಂದರೆ ನೀನು ಕಟ್ಕೊಂಡಿರೋ ಹೆಂಡ್ತಿನೂ ಹೆಣ್ಣು, ನಿನ್ನನ್ನು ಸಾಕಿರೋ ತಾಯಿನೂ ಹೆಣ್ಣು, ನಿನಗೂ ಕೂಡ 3 ಜನ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನು ಮರಿಬೇಡ.